ದೇವರಿಗೆ ಸ್ತೋತ್ರವಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವರು ಕೊಟ್ಟಿರುವ ವಾಕ್ಯ ಭಾಗ ಲೂಕ 12:22. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 22ನೇ ವಾಕ್ಯ, 22ರಿಂದ 26. ಇದಲ್ಲದೆ ಆತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಈ ಕಾರಣದಿಂದ ಪ್ರಾಣಧಾರಣೆಗೆ ಏನು ಊಟ ಮಾಡಬೇಕು, ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕು ಎಂಬ ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಗಿಂತ ದೇಹವು ಮೇಲಾದುದಷ್ಟೇ. ಕಾಗೆಗಳನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಅವುಗಳಿಗೆ ಉಗ್ರಾಣವೂ ಇಲ್ಲ, ಕಣಜವೂ ಇಲ್ಲ. ಆದಾಗ್ಯೂ ದೇವರು ಅವುಗಳನ್ನು ಸಾಕಿ ಸಲಹುತ್ತಾನೆ. ಹಕ್ಕಿಗಳಿಗಿಂತ ನೀವು ಎಷ್ಟೋ ಹೆಚ್ಚಿನವರಲ್ಲವೇ? ಚಿಂತೆ ಮಾಡಬೇಡಿರಿ. ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದಾದೀತು? ಆದ್ದರಿಂದ ಕೇವಲ ಅಲ್ಪವಾದದ್ದನ್ನಾದರೂ ಮಾಡುವುದಕ್ಕೆ ನೀವು ಆಸಕ್ತರಾಗಿರಲಾಗಿ ಮಿಕ್ಕದವರಲ್ಲಿ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ದೇವರು ಭಯಪಡಬೇಡ್ರಿ, ಚಿಂತೆ ಪಡಬೇಡ್ರಿ ಅಂತೇಳಿ ನಮ್ಮನ್ನು ಈ ದಿನ ವಾಕ್ಯ ಭಾಗದಿಂದ ಎಚ್ಚರಿಸ್ತಾ ಇದ್ದಾರೆ. ಇದಕ್ಕೆ ಭಾಳ ಉದಾಹರಣೆ ಎಲ್ಲ ಕೊಟ್ಟಿದ್ದಾರೆ. ದೇಹಕ್ಕಿಂತ ಹೊದ್ದುಕೊಳ್ಳುವುದಕ್ಕೋಸ್ಕರ ಯಾಕೆ ಚಿಂತೆ ಮಾಡ್ತೀರಾ? ಊಟಕ್ಕಿಂತ ಪ್ರಾಣವು ಹೆಚ್ಚಾಗಿರೋದು. ಅದರಿಂದ ಕಾಗೆಗಳನ್ನು ಲಕ್ಷ್ಯವಿಟ್ಟು ನೋಡಿರಿ, ಅವನ್ನೆಲ್ಲ ಸಾಕಿ ಸಲ್ಲಿಸ್ತಾ ಇದ್ದಾರೆ ದೇವರು. ಹಕ್ಕಿಗಳನ್ನು ನೋಡ್ರಿ, ಅವುಗಳನ್ನು ದೇವರು ತನ್ನ ರೆಕ್ಕೆ ಮರುಗೆಯಲ್ಲಿಟ್ಟು ಕಾಪಾಡ್ತಾ ಇದ್ದಾರೆ. ಅದರಿಂದ ಚಿಂತೆ ಮಾಡಬೇಡ್ರಿ. ಒಂದು ಮೊಳ ಉದ್ದ ಬೆಳೆಯೋದಕ್ಕೆ ನಮ್ಮಲ್ಲಿ ಪ್ರಯತ್ನ ಪಟ್ಟರು ಆಗೋದಿಲ್ಲ. ಅದರಿಂದ ಸುಮ್ಮನೆ ಏನಕ್ಕೆ ನೀವು ಪ್ರಯತ್ನ ಪಟ್ಟು ಚಿಂತೆ ಮಾಡಿ ಆಗದೇ ಇರೋದನ್ನು ಚಿಂತೆ ಮಾಡ್ತಾ ಇದ್ದೀರಾ ಅಂತ. ಇಂಡಿಯಾ ದೇಶದಲ್ಲೇ ಡಯಾಬಿಟಿಕ್ಸ್ ಅಧಿಕವಾಗಿರೋದು. ಅಂದರೆ ಶುಗರ್ ಕಾಯಿಲೆ, ಸಕ್ಕರೆ ಕಾಯಿಲೆ, BP, ಶುಗರು ಅಧಿಕವಾಗಿ ಆಗ್ತಾ ಇರೋದು ಕಾರಣ ಏನಂದರೆ ಚಿಂತೆ. ಕಾರಣ ಏನಂತ ಹೇಳಿದ್ರೆ ಇದ್ರ ಬಗ್ಗೆ ಚಿಂತೆ. ಇದಕ್ಕೆಲ್ಲ ಆನ್ಸರ್ ಬಂದು ವಿಶ್ವಾಸ, ನಂಬಿಕೆ. ನಾವು ಲೋಕದಲ್ಲಿ ಏನನ್ನು ಕಳ್ಕೊಂಡ್ರೂ ಕೂಡ ಈ ನಂಬಿಕೆ, ವಿಶ್ವಾಸವನ್ನು ಮಾತ್ರ ಕಳ್ಕೊಳ್ಳೇಬಾರದು. ಇದನ್ನು ಇಲ್ಲದೇ ಇರೋರೇ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಇಲ್ಲದೇ ಇರೋರೇ ಕುಟುಂಬದಲ್ಲಿ ಭಯಗಳು, ಒಬ್ಬೊಬ್ಬರ ವೈಯಕ್ತಿಕವಾಗಿ ಈ ಸ್ವಭಾವಗಳು ಇಲ್ಲದೇ ಇರೋದ್ರಿಂದನೇ ಅವರು ಚಿಂತೆ ಮಾಡಿ ರೋಗಕ್ಕೊಳಗಾಗ್ತಾರೆ. ಚಿಂತೆಯಿಂದ ಅವ್ರ ಕೈಯಲ್ಲಿ ಆಗದೆ ಹಾಗೆ ಸಮಸ್ಯೆಗೊಳಗಾಗ್ತಾರೆ. ಬೈಬಲ್ ಪ್ರಕಾರ ಸಾಲ ತಗೋಬಾರ್ದಂತಿದೆ. ಒಂದು ವೇಳೆ ಸಾಲ ಆಗಿದ್ರೂ, ಒಂದು ವೇಳೆ ಯಾವುದೋ ಒಂದು ವಿಷಯಕ್ಕೆ, ಮನೆಗೋ ಮದುವೆಗೋ ಬಹಳ ವಿಶ್ವಾಸದಿಂದ ಬದುಕಬೇಕು. ಆದರೆ ಸಾಲ ಮಾಡೋದಾಗಲಿ, ಇಲ್ಲ ಏನೋ ಸಾಲ ಆಗಿ ಕುಟುಂಬದಲ್ಲಿ ವ್ಯಾಧಿ, ಡಾಕ್ಟ್ರ್ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಕೂಡ ಈ ರೀತಿ ಸಂಭವಗಳು ಬೈಬಲಲ್ಲಿದೆ. ಯೋಬನಿಗೆ ಎಲ್ಲ ಇದ್ದು ಎಲ್ಲ ಹೋಯ್ತು. ಅವ್ರ ಹೆಂಡ್ತಿ, ತಾಲಿ ಕಟ್ಟಿನ ಹೆಂಡ್ತಿ ಹೇಳ್ತತೆ, ನೀನು ಇನ್ನೂ ಆ ದೇವರ ವಿಶ್ವಾಸವನ್ನು ಬಿಡ್ತಿಲ್ಲೋ, ಆ ದೇವರನ್ನು ದೂಷಿಸಿ ಪ್ರಾಣ ಬಿಡು ಅಂತೇಳಿ ಅಷ್ಟರ ಮಟ್ಟಿಗೆ ದ್ವೇಷಿಸಿದ್ರೂ ಅವ್ರ ಹತ್ರ ಇದ್ದಿದ್ದು ಏನಂದರೆ ಅವನಿಗೆಲ್ಲ ಹೋಯ್ತು, ವಿಶ್ವಾಸ ಮಾತ್ರ ಕಳ್ಕೊಂಡಿಲ್ಲ. ಇವಾಗ ನಮಗೆ ಮುಖ್ಯವಾಗಿ ನಮ್ಮ ಜೀವನ ಯಾತ್ರೆಯಲ್ಲಿ ಬೇಕಾಗಿರೋದು ವಿಶ್ವಾಸಿಗಳು ಅಂತ ನಮಗೆ ಹೆಸರಿದೆ, ಬಿಲಿವರ್ಸ್ ಅಂತ. ಬಟ್ ಆದರೆ ನಾವು ವಿಶ್ವಾಸದವರಾಗಿ ಜೀವಿಸಬೇಕು. ಆ ವಿಶ್ವಾಸ ಇಲ್ಲದೇ ಇದ್ದಾಗ ಮಾತ್ರ ನಮಗೆ ರಕರಕಾದ ಆಪತ್ತುಗಳು ಬಂದಾಗ ಅದನ್ನು ಎದುರಿಸಿ ನಿಲ್ಲದ ಹಾಗೆ ನಾವು ಕುಟುಂಬದಲ್ಲಿ ಇದು ಮಾಡೋಣ ಅದು ಮಾಡೋಣ ಅಂತ ಸ್ವಂತ ಯೋಚನೆಗಳು, ಮತ್ತು ನಮ್ಮ ಸ್ವಂತ ಮಾನಸಿಕೆಯಿಂದ ಮತ್ತೆ ಪ್ರಯತ್ನ ಪಟ್ಟು ಇನ್ನೂ ಆಪತ್ತಿಗೆ ಹೋಗೋದು, ಆತ್ಮಹತ್ಯೆಗಳಿಗೆ ಶರಣಾಗೋದು, ಕುಟುಂಬದಲ್ಲಿ ವ್ಯಾಧಿ ರೋಗಗಳಿಂದ ಸತಮತವಾಗೋದು, ಈ ರೀತಿಯಾಗಿ ರಕರಕವಾಗಿ ಇದು ಆಗೋದಿಲ್ಲ ಅಂತ. ದೇವರಿಗೆಲ್ಲ ಸಾಧ್ಯ. ಅವರಿಗೆ ಆಗದೇ ಇರುವ ಕಾರ್ಯ ಏನಿಲ್ಲ. ಅದರಿಂದ ನಾವು ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸ್ತಾ ಇರಬೇಕಾದ್ರೆ ಮೊಟ್ಟ ಮೊದಲಿಗೆ ಸಾರಿಗೆ ನಮಗೆ ಬೇಕಾಗಿರೋದು ವಿಶ್ವಾಸ,
ನಂಬಿಕೆ. ಯೋಬನ ಹತ್ರ ಏನೇನಿಲ್ಲ, ಎಲ್ಲ ಇತ್ತು, ಎಲ್ಲ ಹೋಯ್ತು. ಇವಾಗಿರೋದು ಅವನ ಪ್ರಾಣ ಒಂದು ಬಿಟ್ಟರೆ ಶರೀರದಲ್ಲಿ ಕೂಡ ರೋಗ ಗುಳ್ಳೆ ಬಂದು ಕೆರ್ಕೊತಾ ಇದ್ದಾರೆ. ಬಟ್ ಅವರಲ್ಲಿ ಇದ್ದಿದ್ದು ಒಂದೇ, ಅವರು ಪ್ರಾರಂಭದಿಂದ ಏನೇನೆಲ್ಲ ಇತ್ತು ಎಲ್ಲ ಹೋದರೂ ಕೂಡ ವಿಶ್ವಾಸವನ್ನು ಮಾತ್ರ ಕಳ್ಕೊಂಡಿಲ್ಲ. ಅಷ್ಟು ಅಚಲವಾದ ವಿಶ್ವಾಸ. ಅವ್ರ ಹೆಂಡ್ತಿ ಬೈದ್ರೂ ಒಳ್ಳೆಯದನ್ನು ಪಡಿತೀವಲ್ಲ, ಯಾಕೆ ಕೆಟ್ಟದ್ದನ್ನು ಪಡಿಬಾರ್ದು ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ ಅವರಿಗೆ ವಿಶ್ವಾಸ ಇತ್ತು. ಆ ವಿಶ್ವಾಸ ಇರೋರನ್ನ ಯಾರು ದೇವರು ಹೇಗೋ ಮಾಡಿ ಮೇಲೆ ಕೆತ್ತುತ್ತಾರೆ. ಅದರಿಂದ ದೇವರನ್ನು ಮೇಯ್ನಾಗಿ ಮೆಚ್ಚಿಸಿ ಅವರಿಂದ ನಾವೇನಾದರೂ ಪಡಿಬೇಕಂದ್ರೆ ವಿಶ್ವಾಸದಿಂದನೇ ಪಡಿಬೇಕು. ನಾವು ಕಷ್ಟಪಡೋದು ಲೋಕದಲ್ಲಿ ಕೆಲಸ ಮಾಡಿದ್ರೆ ಅವ್ರು ಸಂಬಳ ಕೊಡ್ತಾರೆ, ಶರೀರ ಪ್ರಯಾಸದಿಂದ ಸಂಬಳ ಕೊಡ್ತಾರೆ. ಆದರೆ ದೇವರಿಂದ ನಾವೇನಾದರೂ ಪಡಿಬೇಕಂದ್ರೆ ಈ ಥರ ಕೆಲಸ ಮಾಡಿ ಪಡೆಯೋದಿಲ್ಲ, ವಿಶ್ವಾಸದಿಂದ ಅವ್ರ ನಂಬಿಕೆಯನ್ನು ಗಳಿಸಿ ಪಡ್ಕೋಬೇಕಾಗಿದೆ. ಇದು ಸ್ಪಿರಿಚುವಲ್ ವಾರ್ಫೇರ್. ಅದರಿಂದ ನಾವು ಯಾವುದನ್ನು ಕಳ್ಕೊಂಡ್ರೂ ಕೂಡ ವಿಶ್ವಾಸವನ್ನು ಕಳ್ಕೋಬಾರ್ದು. ಈ ವಿಶ್ವಾಸದಲ್ಲಿ ನಮಗೇನಾದರೂ ವಿಶ್ವಾಸ ಕಮ್ಮಿ ಇದ್ದರೆ ಅದನ್ನು ಹೆಚ್ಚಿಸ್ಕೋಬೇಕಂತ ಪ್ರಾರ್ಥನೆಯಿಂದನೇ ಕೇಳಬೇಕು. ದೇವರೇ, ನನಗೆ ವಿಶ್ವಾಸ ಕಮ್ಮಿ ಇದೆ, ವಿಶ್ವಾಸ ಹೆಚ್ಚಿಗೆ ಮಾಡಿರಿ ಅಂತ. ವಿಶ್ವಾಸ ಇಲ್ಲದಿದ್ದರೆ ದೇವರು ಬೈತಾರೆ. ಒಂದು ಉದಾಹರಣೆಗೆ ಮತ್ತಾಯ 14:30 ಇವರು ದೇವರು ಸಮುದ್ರದಲ್ಲಿ ನಡ್ಕೊಂಡು ಹೋಗ್ತಿದ್ದಾಗ ಬೋಟಲ್ಲಿ ಶಿಷ್ಯರಿರ್ತಾರೆ. ದೆವ್ವ ಅಂತೇಳಿ ದೇವ್ರು ನೋಡಿ ಭಯಪಡ್ತಾರೆ. ಆವಾಗ ಪೇತ್ರನು ಎಲ್ಲರಿಗೂ ದೇವ್ರು ಹೇಳ್ತಾರೆ ನಾನು ಅಂತ ಹೇಳಿದ ತಕ್ಷಣ ಹೆದರಬೇಡ್ರಿ ಅಂದಿದ್ದ ತಕ್ಷಣ ನೀವೇ ಆದರೆ ನಾನು ನೀರಿನ ಮೇಲೆ ನಡೆದು ಬರ್ತೀನಿ ಅಂದ ಪೇತ್ರರು ಕೇಳಿದಾಗ ನಡೀರಿ ಅಂತ ಹೇಳ್ತಾರೆ. ಆಗ ಸಮುದ್ರ ಮೇಲೆ ನಡೆದ ವ್ಯಕ್ತಿ ಪೇತ್ರರು. ಆದರೆ ಅವ್ರೇನು ಮಾಡ್ತಾರೆ ಅಂದರೆ 29 ಮತ್ತಾಯ 14:29 ಬಾ ಅಂದನು. ಆಗ ಪೇತ್ರನ ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಒಂದು ವರ್ಡ್ ಪೂರ್ತಿ ದೇವ್ರ ನೀರಿನ ಮೇಲೆ ನಡ್ಕೊಂಡು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಆದರೆ ಅವರು ಯಾವಾಗ ಅದರ ಗಾಳಿಯನ್ನು ನೋಡಿ ಭಯಪಟ್ಟು, ಯಾವಾಗ ನಮಗೆ ಭಯ ಬಂದು ಸೈತಾನ್ದು, ದೇವ್ರದಲ್ಲ, ಪಾಪ ಮಾಡಿದ ಫಸ್ಟ್ ಭಯ ಹುಟ್ಟಿದ್ದೆ ಆದಿಕಾಂಡ 3:10 ಪಾಪ ಮಾಡಿದಾಗ ಭಯ ಹುಟ್ಟುತ್ತೆ. ಆದಾಮಿ ಅವಳು ಹೋಗಿ ಬಚ್ಚಿಕೊಂಡು ಭಯಪಟ್ಟು ಅಂತ ಆ ವರ್ಡ್ ಕಡೆಯಲ್ಲಿ ಪ್ರಕಟಣೆ 21:8 ಭಯಪಡೋರು ನರಕಕ್ಕೆ ಹೋಗ್ತಾರೆ ಅಂತ. ದೇವರನ್ನು ನೋಡಿ ಹೋಗ್ತಿದ್ದವರೆಗೂ ಅವನಿಗೆ ಭಯ ಇರಲಿಲ್ಲ. ಆದರೆ ಯಾವಾಗ ಗಾಳಿಯನ್ನು ಲೋಕವನ್ನು ನೋಡಿದಾಗ ಭಯ ಬಂತು. ಲೋಕ ಜನರ ಮಾತುಗಳು, ಒಬ್ಬರಿಗೆ ಆಸ್ಪತ್ರೆಯಲ್ಲಿ ಮೈ ಚೆನ್ನಾಗಿದ್ದಾಗ ಒಬ್ಬರು ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ರಂತೆ, ಈ ರೀತಿ ಎಲ್ಲ ಒಬ್ಬೊಬ್ಬರು ಒಂದೊಂದು ಡಾಕ್ಟ್ರು ಹೇಳ್ತಾರೆ ಅಂತ ಹೇಳಿದಾಗ ಅವ್ರ ಅಣ್ಣೀರು ಒಂದು ಸೇವಕರು ಹೋಗ್ಬಿಟ್ಟು ಪಕ್ಕದ ವಾರ್ಡಿಗೆ ಪ್ರೇಯರ್ ಮಾಡೋಕ್ಕೆ ಹೋಗಿ ಹೋಗಿ ಹೇಳಿದ್ರಂತೆ, ಅದೇನಾಗಲ್ಲ, ದೇವ್ರ ಕೈಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಅದು ಚೆನ್ನಾಗಾಗ್ಬಿಡುತ್ತೆ, ನೀವು ಚೆನ್ನಾಗಾಗಿ ಬರ್ತೀರ, ಯಾಕಂದರೆ ಚರ್ಚ್ ಮುಂದುಗಡೆನೇ ಇರೋದಂತೆ. ಅವರು ಆಪೋಸಿಟಲ್ಲಿ ನಿಮಗೆ ಏನು ಆಗೋದಿಲ್ಲ, ನೀವು ಒಳ್ಳೆ ರೀತಿಯಲ್ಲಿ ಗಂಟಲ್ಲಿ ಆಪ್ರೇಷನ್ ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾತಾಡ್ತೀರಾ, ಆಪ್ರೇಷನ್ ಸಕ್ಸಸ್ ಆಗುತ್ತೆ, ನೀವು ಯಥಾ ಪ್ರಕಾರ ಚಿಕನ್ ಅಂಗಡಿ ಅವ್ರು ಇಟ್ಟಿರೋದು ನೀವು ನಡೆಸ್ತೀರ ಅಂತೇಳಿ ಹೇಳಿದಾಗ ಅಳ್ತಾ ಇದ್ದಾರಂತೆ. ಪ್ರೇಯರ್ ಮುಗಿದ ಮೇಲೆ ಪ್ರೇಯರ್ ಮಾಡಿರಿ ಅಂತ ಆದಮೇಲೆ ಅಳ್ತಾ ಇದ್ದಾರಂತೆ. ಅವ್ರು ಪ್ರೇಯರ್ ಮಾಡಿಲ್ಲ, ಪಕ್ಕದವ್ರಿಗೆ ಪ್ರೇಯರ್ ಮಾಡಿ ಪಕ್ಕದ ವಾರ್ಡಿಗೆ ಹೋಗ್ಬಿಟ್ಟು ಅವ್ರ ಪರಿಚಯದ್ರಲ್ಲಿ ಏನಂತ ಕೇಳಿದ್ರೆ ಈ ಥರ ಅಂತಿದ್ದಕ್ಕೆ ಮಾತಲ್ಲಿ ಎನ್ಕರೇಜ್ ಆಗಿ ಹೇಳಿದ್ದಕ್ಕೆ ಅಳ್ತಾ ಇದ್ದಾರಂತೆ. ಯಾಕಂದರೆ ನಿಮ್ಮ ಥರ ಯಾರು ಹೇಳ್ತಿಲ್ಲ, ಹಿಂಗೆ ಆಗ್ಬಿಟ್ರೆ ಮಾತು ಬರೋದಿಲ್ಲ, ಹಿಂಗೆ ಅಂತ ಹೇಳ್ತಾರೆ. ಅಂದರೆ ವಿಶ್ವಾಸ ಮಾತುಗಳು ಬರಲಿಲ್ಲ. ಕಡೆದಾಗಿ ಆಪ್ರೇಷನ್ ಇವರು ಹೇಳ್ದಂಗೆ ಅದನ್ನು ನಂಬಿಕೆಯಿಂದ ಅವರೇನು ಮಾಡಿದ್ರು, ಇದ್ದು ಅದು ವಿಶ್ವಾಸ ವರ್ಡ್ ದೇವ್ರ ಮಾತುಗಳನ್ನು ಹೇಳಿದ ಮೇಲೆ ಅವ್ರ ಆಪ್ರೇಷನ್ ಸಕ್ಸಸ್ ಆಗಿ ಮಾತು ಬಂದು ಆಮೇಲೆ ಅವರು ಚರ್ಚಲ್ಲಿ ಏನೇ ಫಂಕ್ಷನ್ ಆದರೂ ನಾವೇ ಚಿಕನ್ ಕೊಡ್ತೀವಿ ಅಂತೇಳಿ ದೇವ್ರ ಮೇಲೆ ನಂಬಿಕೆ ಇಟ್ಟರಂತೆ. ಆ ರೀತಿ ನಾವು ದೇವರಲ್ಲಿದ್ದಾಗ ವಿಶ್ವಾಸ ನೆಗೆಟಿವ್ ಬರೋದಿಲ್ಲ. ವಿಶ್ವಾಸ ದೇವ್ರ ಕೈಗೆ ಆಗುತ್ತೆ, ಮಾಡ್ತಾರೆ ಅಂತ. ಯಾಕಂದರೆ ಅವ್ರು ಸೃಷ್ಟಿಕರ್ತನು, ಭೂಮಿಯನ್ನು ತಿರುಗಿಸ್ತಾ ಇರೋರು, ಅಂತರದಲ್ಲಿ ನಿಂದ್ರಿಸಿರೋರು, ಸತ್ತಿರೋರು ಎಬ್ಬರಿಸೋರು, ನಾವೇ ಸತ್ಯ ನಾವೇ ಎದ್ದೇಳೋಕ್ಕಾಗಲ್ಲ. ಕಾಯಿಲೆಗಳು ಬಂದರೆ ಬರದೆ ಹೋಗು ಅಂತ ಹೇಳೋಕ್ಕಾಗೋದಿಲ್ಲ. ಅವ್ರು ದೇವ್ರ ಸ್ವಸ್ಥತೆ ಕೊಟ್ಟರೆ ಪ್ರಾಣ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಕಾಪಾಡೋರು ಅವರು. ಯಾವತ್ತು ನಮಗೆ ಮರಣ ಇದೆ ಗೊತ್ತಿಲ್ಲ, ಅದು ದೇವರೇ ಮರಣ ಬರದಂಗೆ ಕಾಪಾಡಬೇಕು. ಈ ಶ್ವಾಸ ಕೊಟ್ಟಿರೋದು ಅವರು. ಏನೇ ಸಂಭವ, ಒಂದು ಸಲ ಭೂಕಂಪ ಆಯಿತು ಒರಿಸ್ಸಾದಲ್ಲಿ, ಒಂದು ಸೇವಕರು ಎಲ್ಲ ಹೋಗಿ ನೋಡೋಕ್ಕೆ ಹೋದರೆ ನೋಡ್ರಿ
ನಾವು ಪ್ರಾರ್ಥನೆ ಮಾಡೋರು ಎಲ್ಲ ಮನೆಗಳು ಪಕ್ಕದಾಗಿರೋ ಆ ಕಡೆ ಮನೆ ಈ ಕಡೆ ಮನೆ ಹಿಂದುಗಡೆ ಮನೆ ಬಿದ್ದಿದೆಯಂತೆ, ಇವ್ರ ಮನೆ ಬಿದ್ದಿಲ್ಲ ಅಂತೆ, ಒಂದು ಕ್ರ್ಯಾಕ್ ಬಿಟ್ಟಿಲ್ಲ ಅಂತ ಎಲ್ಲರೂ ನೋಡೋಕೆ ಹೋದಾಗ ತೋರಿಸಿದ್ರಂತೆ. ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರೋದರಿಂದ ದೇವರು ಕಾಪಾಡಿದಾರಂತೆ. ಅದು ಹೆಂಗೆ ಸಾಧ್ಯ? ಕೋವಿಡ್ ಬಂದಾಗ ಎಷ್ಟೋ ಸೀರಿಯಸ್ ಆದ್ರೂ ಆಸ್ಪತ್ರೆಗೆ ಹೋಗೋದಾಗೆ ಇನ್ನೇನು ಮುಳುಗೋಗ್ತೀವಿ, ಇನ್ನೇನು ಪ್ರಾಣ ಹೋಗುತ್ತಂದ್ರೆ ತೆಗೆದ್ರೆ ಬಿಟ್ಟರೆ ಬಿಡು ಅಂತ ಪ್ರಾರ್ಥನೆ ಮಾಡಿದವರು ಎಷ್ಟೋ ಜನ ಕೋವಿಡ್ ಬಂದು ಅವ್ರ ವಿಶ್ವಾಸ ನೋಡಿ ದೇವರು ಕಾಪಾಡಿದ್ದಾರೆ. ಈ ರೀತಿ ಭಾಳ ಹೇಳ್ಬೋದು. ಅದು ನಮಗೆ ಭಾಷೆ ಬರುತ್ತಂತ ನಾನು ಹೇಳ್ತಿಲ್ಲ, ಈ ಒಂದು ಪದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಾವು ತಮಿಳಲ್ಲೂ ಮೆಸೇಜ್ ಕೊಡ್ತೀವಿ, ಹಾಡು ಹೇಳ್ತೀವಿ, ತೆಲುಗಲ್ಲೂ ಮೆಸೇಜ್ ಕೊಡ್ತೀವಿ, ಹಾಡು ಹೇಳ್ತೀವಿ, ಕನ್ನಡದಲ್ಲೂ ಮೆಸೇಜ್ ಕೊಡ್ತೀವಿ, ಹಾಡು ಹೇಳ್ತೀವಿ, ವಾಕ್ಯ ಹೇಳ್ತೀವಿ, ಎಲ್ಲದರಲ್ಲಿ. ಆದರೆ ಒಂದು ಸಲ ನಾನು ಚಿಕ್ಕ ವಯಸ್ಸಿನಲ್ಲಿ ಒಬ್ಬರು ಪುಸ್ತಕ ಬರೆದಿದ್ದರು, ಅದರಲ್ಲಿ ಒಂದು ವಾಕ್ಯ ನೋಡಿದೆ, ಅದು ಹೆಡ್ಡಿಂಗಲ್ಲಿ ವಿಶ್ವಾಸಿ ಪದರಾನ್ ಅಂತ. ಅದು ಕನ್ನಡದಲ್ಲಿ ಆ ಪದರಾನ್ ಅನ್ನೋ ಮಾತಿಗೆ ವಾಕ್ಯ ಗೊತ್ತಿಲ್ಲದಕ್ಕೆ ಅದು ಹೇಳ್ತಾ ಇದ್ದೀನಿ. ಅಂದರೆ ಏನೇ ಸಂದರ್ಭಗಳು, ಏನೇ ಸಮಸ್ಯೆಗಳು, ಏನೇ ಹೋರಾಟಗಳು, ಏನೇ ಮುಳುಗೋಗುವ ಅಪಾಯಗಳು ಬಂದರೂ ಕೂಡ ಅವನು ಪದರಾನ್ ಅಂದರೆ ಒಂದು ಚೂರಷ್ಟು ಹಾರ್ಟ್ ಆಗಲಿ ಮೈಂಡ್ ಆಗಲಿ ಶೇಕ್ ಆಗೋದಿಲ್ಲ. ಅವನು ಏನೇ ಸಮಯ ಬಂದರೂ ಭಯಪಡೋದಾಗಲಿ, ಏನೇ ಒಂದು ಅವನು ಹೃದಯ ಅಂತರಾಳದಲ್ಲಿ ಗಲಿಬಿಲಿ ಆಗೋದಾಗಲಿ, ಚಂಚಲ ಮನಸ್ಸಾಗೋದಾಗಲಿ, ಯಾರು ಏನೇ ಹೇಳಿದ್ರು ಕೂಡ ನೆಗೆಟಿವ್ ಆಗಲ್ಲ ಮಾಡಲ್ಲ ಅಂತ ಏನೇ ಹೇಳಿದ್ರು ಕೂಡ ಅದನ್ನೆಲ್ಲ ನೋಡಿ ಎದುರಿದವನು ಪೇತ್ರನು. ಇಲ್ಲಿ ಅವನೇನು ಮಾಡ್ತಾನೆ, ಸಮುದ್ರ ಮೇಲೆ ನಡೀತಾನೆ, ಅದರ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡು. ಗಾಳಿಯನ್ನು ನೋಡಿದ ತಕ್ಷಣ ಗಾಳಿ ನೋಡಿದ ತಕ್ಷಣ ಏನಿಲ್ಲ, ಹೃದಯದಲ್ಲಿ ಭಯ ಬಂತು. ಭಯ ಬಂದಿದ ತಕ್ಷಣ ಅವನು ಮುಳುಗುತ್ತಾನೆ, ಆಟೋಮೆಟಿಕ್ ಆಗಿ ಭಯ ಬಂದಿದ ತಕ್ಷಣ ಮುಳುಗುತ್ತಾನೆ. ಸ್ವಾಮಿ ನನ್ನನ್ನು ಕಾಪಾಡೆಂದು ಕೂಗಿಕೊಂಡನು. ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿ ಏಕೆ ಸಂದೇಹಪಟ್ಟೆ? ಅಲ್ಪ ವಿಶ್ವಾಸಿಯೇ ಅಂದರೆ ವಿಶ್ವಾಸ ಇಲ್ಲ ನಿನಗೆ, ಅಲ್ಪವಾದ ವಿಶ್ವಾಸಿಯೇ ಬೇರೆ, ಅಲ್ಪ ವಿಶ್ವಾಸಿ ಅಂದರೆ ಸ್ವಲ್ಪ ವಿಶ್ವಾಸ ಇಲ್ಲದವನೇ. ಸಂದೇಹ ಪಡ್ತೀಯಲ್ಲ ದೇವರದಲ್ಲಿ. ಆ್ಯಕ್ಚುಲಿ ನಡ್ಕೊಳ್ತಾ ಬರ್ತಾ ಇದ್ದಾರೆ, ಬಟ್ ಅವರು ನಡ್ಕೊಂಡಿರೋರು ಗಾಳಿ ನೀರನ್ನು ನೋಡಿ ಎದುರಿದ್ರೆ ಹೊರತು ದೇವರನ್ನು ನೋಡಿ ಎದುರಿಲ್ಲ. ಅದರಿಂದ ನಾವು ಭಯಪಡದೆ ಇರೋದಕ್ಕೆ ಪ್ರಯತ್ನ ಪಡೋ ದಿನ ಪ್ರಾರ್ಥನೆ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ತಂದೆ, ನಮಗೆ ಬೇಕಾಗಿರೋದು ಜೀವಿತದಲ್ಲಿ ವಿಶ್ವಾಸ, ನಂಬಿಕೆ. ಲೋಕವನ್ನು ಜಯಿಸುವಂಥದ್ದು ನಂಬಿಕೆ. ಯಾವುದನ್ನು ನಾವು ಕಳ್ಕೊಂಡ್ರೂ ಯೋಬನಾಗಿ ತಂದೆ, ನಮಗೆ ಶರೀರದ ಅನಾರೋಗ್ಯಗಳಾಗಲಿ, ನಮ್ಮ ಆಸ್ತಿ ಪಾಸ್ತಿಗಳಾಗಲಿ, ಯೇಸುವೆ ಸಾಲ ಸಮಸ್ಯೆಯಲ್ಲಿ ಬಿದ್ದಿದ್ರು, ಡಾಕ್ಟ್ರುಗಳು ಇನ್ನೇನು ಉಳಿಯೋದಿಲ್ಲ ಅಂತ ಹೇಳಿದ್ರು, ಏನನ್ನು ಕಳ್ಕೊಂಡ್ರೂ ಕೂಡ ವಿಶ್ವಾಸ ಒಂದು ಯಾತ್ರೆಯನ್ನು ಕಳ್ಕೊಳ್ಳದೆ ಯೋಬನು 2ರಷ್ಟು ಆಶೀರ್ವಾದವನ್ನು ಪಡೆದರು, ಎಲ್ಲದರಲ್ಲಿ ಡಬಲ್. ಅದೇ ರೀತಿಯಲ್ಲಿ ತಂದೆ ವಿಶ್ವಾಸ ಮಾತ್ರ ಕಳ್ಕೊಂಡಿಲ್ಲ. ನಾವು ಲೋಕದಲ್ಲಿ ಜೀವಿಸಬೇಕಾದ್ರೆ ಏನನ್ನು ಕಳ್ಕೊಂಡ್ರೂ ವಿಶ್ವಾಸ ಮಾತ್ರ ಕಳ್ಕೊಳ್ಳೋದು ಹಾಗೆ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ, ಆಮೇನ್.